ಪ್ರಕರಣ ಈಗ ಎನ್ಐಎ ತಂಡ ಎನ್ಐಎ ಪ್ರಕರಣವನ್ನ ತನಿಖೆ ಮಾಡೋದಕ್ಕೆ ಹೊರಟಿದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದ್ದ ಕರಾವಳಿಯ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣವನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ವಹಿಸಿ ಕೇಂದ್ರ ಗೃಹ ಇಲಾಖೆ ಕೇಂದ್ರ ಗೃಹ ಸಚಿವಾಲಯ ಆದೇಶವನ್ನು ಹೊರಡಿಸಿದೆ. ಈಗಾಗಲೇ ಏನಂತಂದ್ರೆ 3 ವರ್ಷದ ಹಿಂದೆ ಸೂರತ್ಕಲ್ನಲ್ಲಿ ನಡೆದಂತಹ ಮೊಹಮ್ಮದ್ ಫಾಜಿಲ್ ಕೊಲೆ ಪ್ರಕರಣದ ಆರೋಪಿ ಬಂಟ್ವಾಳ ಕಾರಂಜಿ ನಿವಾಸಿ ಸುಹಾಸ್ ಶೆಟ್ಟಿ ಮೇ 1ನೇ ತಾರೀಕಿನಂದು ಅವರನ್ನು ಕೊಲೆ ಮಾಡಲಾಗಿತ್ತು. ಆದರೆ ಈಗ ಈ ಕೊಲೆಯ ಹಿಂದೆ ಒಂದು ದೊಡ್ಡ ಸಂಚು ಇದೆ. ನಿಷೇಧಿತ PFI ಸಂಚಿದೆ. ಜೊತೆಗೆ ಕರಾವಳಿಯಲ್ಲಿ ಕೆಲವೊಂದಿಷ್ಟು ಭಯೋತ್ಪಾದಕ ಚಟುವಟಿಕೆಗಳು ಗರಿಗೆದರಿವೆ. ಸೊ ಹೀಗಾಗಿ ಎಲ್ಲವನ್ನ ಅಂದರೆ ಈ ಕೆಲವೊಂದಿಷ್ಟು ಈ PFI ನಿಷೇಧಿತ ಸಂಘಟನೆಗಳಿಗೆ ವಿದೇಶದಿಂದ ಫಂಡಿಂಗ್ ಆಗ್ತಾ ಇದೆ ಅನ್ನುವಂತಹ ಕೆಲವೊಂದಿಷ್ಟು ಆರೋಪಗಳನ್ನು ಇಟ್ಟುಕೊಂಡು ಸಂಘ ಪರಿವಾರ ಮತ್ತು BJP ಕೇಂದ್ರ ಗೃಹ ಇಲಾಖೆಗೆ ಮೊರೆ ಹೋಗಿತ್ತು. ಕೇಂದ್ರ ಗೃಹ ಇಲಾಖೆ ಒಂದು ಪತ್ರವನ್ನು ಬರೆದಿತ್ತು. ಆದರೆ ಈಗ ಸುಹಾಸ್ ಶೆಟ್ಟಿ ಪ್ರಕರಣಕ್ಕೆ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದ್ದು NIA ಇದರ ತನಿಖೆಯನ್ನು ಮಾಡೋದಕ್ಕೆ ರೆಡಿಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ಹಿಂದೆ ದೊಡ್ಡ ಜಾಲವಿಗಿದ್ದು ಇದಕ್ಕೆ ವಿದೇಶಿ ಫಂಡ್ ಬಳಕೆಯಾಗ್ತಾ ಇದೆ. ಜೊತೆಗೆ ಭಯೋತ್ಪಾದಕ ಸಂಘಟನೆಗಳು ಕೈಗೂಡಿಸಿವೆ. ಜೊತೆಗೆ ಈ ಹಿನ್ನೆಲೆಯಲ್ಲಿ ಇಡೀ ಪ್ರಕರಣದ ತನಿಖೆಯನ್ನು NIA ವಹಿಸಿಕೊಳ್ಳಬೇಕು ಅಂತ ರಾಜ್ಯ BJP ಮತ್ತು ಸಂಘ ಪರಿವಾರ ಪತ್ರವನ್ನು ಬರೆದಿತ್ತು. ಆದರೆ ಈಗ ಗೃಹ ಇಲಾಖೆ ಈ ಒಂದು ಪ್ರಕರಣವನ್ನು NIAಗೆ ವಹಿಸಿದೆ.